Morning everyone. Good morning, sir. Everyone aware of tenses in grammar. Tenses ಗೊತ್ತಾ ಎಲ್ಲರೂ? ಯಾವ್ಯಾವ ಇದಾವೆ? ಪ್ರೆಸೆಂಟ್, ಪಾಸ್ಟ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ಈ ಮೂರು ಟೆನ್ಸಸ್ ಇದಾವೆ. ಅದಲ್ಲ ಇವತ್ತು ನಾವು ಏನು ಮಾಡೋಣ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನೋಡೋಣ. ಎಸ್, a tense is a form of the verb that allows you to express the time. The tense of the verb tells us when an event or something exists or when a person did something. Tense ಅಂದರೆ ಟೆನ್ಸ್ ಅಂದರೆ ಟೆನ್ಸ್ ಏನು ಹೇಳುತ್ತಂದರೆ ಟೈಮ್ ಬಗ್ಗೆ ಹೇಳುತ್ತೆ. ಓಕೆ, ನಾವೇನು ಮಾಡ್ತೀವಿ ಏನಿಲ್ಲ ಅನ್ನೋದು ಈ ಟೆನ್ಸ್ ಹೇಳುತ್ತೆ. ಟೆನ್ಸ್ ಇಸ್ ಎ ಫಾರ್ಮ್ ಆಫ್ ಎ ವರ್ಬ್ ಅಂದರೆ ದ್ಯಾಟ್ ಅಲೋಸ್ ಯು ಟು ಎಕ್ಸ್ಪ್ರೆಸ್ ಟೈಮ್. ದ ಟೆನ್ಸ್ ಆಫ್ ದಿ ವರ್ಬ್ ಟೆಲ್ಸ್ ಅಸ್ ವೆನ್ ಆನ್ ಇವೆಂಟ್ ಆರ್ ಸಮಥಿಂಗ್ ಎಕ್ಸಿಸ್ಟ್. ಅಂದರೆ ಇಫ್ ಯು ಆರ್ ಡೂಯಿಂಗ್ ಸಮಥಿಂಗ್ ಆರ್ ಇಫ್ ಯು ಆರ್ working something means it tells about the time. At this time what is going on, it will tells about the time. It is called as the tense. In tense there are three types of tense, that is present tense, past tense and the future tense. How many tenses are there? Yes, which are they? Past, present, past, future. Yes, first tense is present tense. First present tense, past tense and future tense. In ಕನ್ನಡದಲ್ಲಿ ಹೇಳಬೇಕಂದ್ರೆ ವರ್ತಮಾನ ಕಾಲ, ಅದಕ್ಕೆ ಏನಂತ ಹೇಳ್ತೀವಿ ನಾವು? ಪ್ರೆಸೆಂಟ್ ಟೆನ್ಸ್. ಭೂತಕಾಲ ಅಂದರೆ ಪಾಸ್ಟ್, ಭವಿಷ್ಯತ್ ಕಾಲ ಅಂದರೆ ಫ್ಯೂಚರ್ ಟೆನ್ಸ್. ಎಲ್ಲರಿಗೂ ಇಲ್ಲಿವರೆಗೆ ಅರ್ಥ ಆಯ್ತಲ್ಲ? ಏನಾದರೂ ಡೌಟ್ ಐತಾ? ಎಸ್. ಎವ್ರಿ ಸೆಂಟೆನ್ಸ್ ಹ್ಯಾಸ್ ಎ ವರ್ಬ್. ವರ್ಬ್ಸ್ ಆರ್ ಆಕ್ಷನ್ ವರ್ಬ್ಸ್. ವರ್ಬ್ ಅಂದ್ರೆ ಏನು? ವರ್ಕ್ ನೀವು ಇದರಲ್ಲಿ ಯೂಸ್ ಮಾಡ್ತೀರಲ್ಲ, ಪ್ರತಿಯೊಂದರಲ್ಲಿ ಮಾತಾಡೋದ್ರಲ್ಲಿ ಆಗ್ಬೋದು, ಹೋಗೋದ್ರಲ್ಲಿ ಆಗ್ಬೋದು, ಎಲ್ಲದರಲ್ಲೂ ವರ್ಬ್ ಯೂಸ್ ಮಾಡ್ತೀವಿ. ವರ್ಬ್ ಅಂದರೆ ಏನು? ಎಸ್, ವರ್ಬ್ ಸ್ಟ್ಯಾಂಡ್ಸ್ ದಿ ಆ್ಯಕ್ಷನ್. ವರ್ಬ್ ಇಸ್ ನಥಿಂಗ್ ಬಟ್ ದಿ ಆ್ಯಕ್ಷನ್ ವರ್ಬ್. ಫಾರ್ ಎಕ್ಸಾಂಪಲ್, ಐ ಆಮ್ ಟಾಕಿಂಗ್, ಐ ಆಮ್ ಟೀಚಿಂಗ್ ಅಂದರೆ ನಾನು ಆ್ಯಕ್ಷನ್ ಮಾಡ್ತಿದ್ದೀನಿ. ದಿಸ್ ಈಸ್ ಕಾಲ್ಡ್ ಆಸ್ ಎ ವರ್ಬ್. ಯು ಆರ್ ಆಲ್ ಲಿಸನಿಂಗ್, ಏನೋ ಆ್ಯಕ್ಷನ್ ನಡೀತಿದೆ, ನಾನು ಹೇಳ್ತಿದ್ದೀನಿ, ನೀವು ಕೇಳ್ತೀವಿ, ಅದು ಏನು? ಅದು ಆ್ಯಕ್ಷನ್, ಅದು ಸಹ ವರ್ಬ್. ಮತ್ತು ವರ್ಬ್ಗೆ ನೀವು ಎಕ್ಸಾಂಪಲ್ ಕೊಡ್ಬೋದು? ಎಸ್, ಸಿ ಈಸ್ ಡ್ರಿಂಕಿಂಗ್ ವಾಟರ್. ಇದರಲ್ಲಿ ಈ ಸೆಂಟೆನ್ಸಲ್ಲಿ ಯಾವಾಗ ವರ್ಬ್ ಇರುತ್ತೆ? ಯು ಆರ್ ಡ್ರಿಂಕಿಂಗ್. ಎಸ್, ದೇರ್ ಈಸ್ ಎ ಆ್ಯಕ್ಷನ್. ಸಿ ಈಸ್ ಡ್ರಿಂಕಿಂಗ್ ದಿ ವಾಟರ್. ಇಟ್ ಈಸ್ ಕಾಲ್ಡ್ ಆಸ್ ದಿ ವರ್ಬ್. ಡ್ರಿಂಕಿಂಗ್ ಈಸ್ ದಿ ವರ್ಬ್. ಒನ್ ಮೋರ್ ಎಕ್ಸಾಂಪಲ್ ಕ್ಯಾನ್ ಯು ಯೂಸ್? ಸಿ ಈಸ್ ಪ್ಲೇಯಿಂಗ್ ಇನ್ ದಿ ground. What is the verb here? Playing. Yes, it tells about the action. Yes, that's why it is called as the verb. Every sentence has a verb, and verb is a verb or action verb. If a verb points to an action which is done now, it is the present tense. ಅಂದ್ರೆ verb present ಅಲ್ಲಿ ಇವಾಗ ನಡೀತಿದೆ ಅಂದ್ರೆ, for example, you all are listening. Yes sir, no? You all are listening ಅಂದರೆ ಇವಾಗ ನೀವು ಕೇಳ್ತಿದ್ದೀರಿ, ಪ್ರೆಸೆಂಟ್ ಆಗಿ ನಡೀತಿದೆ. ಲಿಸನ್ ಅಂದರೆ ಪಾಸ್ಟ್ ಆಗಿ. ಲಿಸನಿಂಗ್ ಅಂದರೆ ಇವಾಗ ಪ್ರೆಸೆಂಟ್ ಆಗಿ ಕೇಳ್ತಿದ್ದೀರಿ, ಅದು ಕೇಳಿದ್ರೆ ಅದು ಏನು? ಪ್ರೆಸೆಂಟ್. ದ ಸ್ಟೂಡೆಂಟ್ಸ್ ಆರ್ ಪ್ಲೇಯಿಂಗ್ ಇನ್ ದಿ ಗ್ರೌಂಡ್ ಅಂದರೆ ದೇ ಆರ್ ಪ್ಲೇಯಿಂಗ್ ಪ್ರೆಸೆಂಟ್. ದ ಸ್ಟೂಡೆಂಟ್ಸ್ ಆರ್ ಆಲ್ರೆಡಿ ಪ್ಲೇಡ್ ಇನ್ ದಿ ಗ್ರೌಂಡ್ ಅಂದರೆ ಅಲ್ಲೇ ಆಟ ಆಡಿ ಹೋಗಿದ್ದಾರೆ, ಅದು ಏನಾಗುತ್ತೆ? ಪಾಸ್ಟ್ ಟೆನ್ಸ್. ನೆಕ್ಸ್ಟ್ ನೋಡ್ರಿ, if it points to an action which was done previously, it is the past tense. Andre already the verb action is already done means it is called as the past tense. If future tense, if the action is yet to take place, it is expressed with the verb in the future tense. ಇನ್ನು ಮಾಡಬೇಕು ಅಂದ್ಕೊಂಡಿರ್ತೀವಿ, ಅದಕ್ಕೆ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಫ್ಯೂಚರ್ ಟೆನ್ಸ್. ಫಾರ್ ಎಕ್ಸಾಂಪಲ್, ಒಂದೊಂದು ಎಕ್ಸಾಂಪಲ್ ಕೊಡ್ತೀವಿ. ದ ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ಇನ್ ದಿ ಕ್ಲಾಸ್. ಓಕೆ, ವಿಚ್ ಟೆನ್ಸ್ ಇಸ್ ದಿಸ್? ಪ್ರೆಸೆಂಟ್ ಟೆನ್ಸ್. ವೈ? ಎಸ್, ದ ಆಕ್ಷನ್ ಈಸ್ ಗೋಯಿಂಗ್ ಆನ್ ನೌ. ದ ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ಇನ್ ದಿ ಕ್ಲಾಸ್. ದ ಸ್ಟೂಡೆಂಟ್ ರೋಡ್ ಹೋಮ್ವರ್ಕ್. Why? We already wrote
Yes, they already wrote. That's why it is the past tense. The students will write homework tomorrow. Why future? Will write. ಅವರು ಬರೆಯಬಹುದು, ಬರೆಯದೇನೆ ಇರಬಹುದು. ಅದು future tense. We cannot predict the future tense. It may be happen or does not happen. But past tense means it is already happened. Present means it is happening. Okay, is there any doubt in your? Yes. Taking the bus to school. ಅಂದ್ರೆ ಅವಳು ಏನು ಮಾಡ್ತಿದ್ದಾರೆ? ಸ್ಕೂಲಲ್ಲಿ ಬಸ್ಸಲ್ಲಿ ಸ್ಕೂಲಿಗೆ ಹೋಗ್ತಿದ್ದಾರೆ. ಹೆಸರು she is taking the bus to school today. ಅಂದ್ರೆ ಅವಳು ಬಸ್ಸಲ್ಲಿ ಆಲ್ರೆಡಿ ಸ್ಕೂಲಿಗೆ ಹೊಂಟಾಳೆ. It is happening in the present. That's why the present tense tells the present action. See the future, see the past tense. She walked to the school yesterday. Means she, by walking, she has gone to the school yesterday. Yes or no? In the end, the past tense. See the future tense. Tomorrow she will get a ride to school. ಅಂದ್ರೆ ನಾಳೆ ಅವಳಿಗೆ ಕಾರಲ್ಲಿ ರೈಡ್ ಸಿಕ್ಕರೂ ಸಿಗ್ಬೋದು, ಸಿಗದೇನೂ ಇರಬಹುದು. ಬಟ್ ಅನ್ಕೊಂಡಿರ್ತೀವಿ ಅದು ಏನೋ ಆಗ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ದಿ future tense. These are the examples for present tense, past tense, as well as future tense. Is there any doubt in here? Another doubt in here? Yes. These tenses, there are three types of tenses. That are present tense, past tense, and future tense. Again, the present tense, past tense, and future tense are subdivided into four parts. Okay, present tense na ನಾಲ್ಕು ವಿಧವಾಗಿ ವಿಂಗಡಣೆ ಮಾಡ್ತೀವಿ, ಮತ್ತೆ ಪಾಸ್ಟ್ ಟೆನ್ಸ್ ನ ಸಹ ನಾಲ್ಕು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ, ಮತ್ತೆ ಫ್ಯೂಚರ್ ಟೆನ್ಸ್ ನ ಮತ್ತೆ ನಾಲ್ಕು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಟೋಟಲ್ we have 12 tense. Yes or no? In present tense there are 4 tenses. In past tense there are 4 tenses. As well as in future tense there are 4 tenses. Total we get 12 tenses. First one ಸೇರಿಸಿದ್ರೆ 12 tenses ಆಗ್ತವೆ. I will explain. First tense, in present tense, first say it is called as the simple present tense or indefinite present tense. First one, simple present tense. Second one is present continuous tense. Third one is present perfect tense. Fourth one is present perfect continuous tense. Yes, what is the first tense? Simple present tense. Present continuous tense. Present perfect tense. And present perfect continuous tense. This is the first part. See the second part, past tense. Simple past tense. Okay? Simple past tense. Past continuous tense. Past perfect tense. Past perfect continuous tense. Yes, repeat with me. Simple past tense. Simple past continuous tense. Past perfect tense. Past perfect continuous tense. In future, simple future tense. Future continuous tense. Future perfect tense. Future perfect continuous tense. These are the subdivisions of these three tenses. Okay? How many tenses we have having? Total how many tenses we have having? 12. ಅರ್ಥ ಆಯ್ತಾ ನನ್ನ ಕ್ವಶನ್? ಟೋಟಲ್ ಟೆನ್ಸಸ್ ಇದಾವ 12. ಅವು ಯಾವಾಗ ಬಂದರೆ ಫಸ್ಟ್ ಟೆನ್ಸಸ್ ಆರ್ 3, that is present, past and future. Again they are divided into subparts. For each tense there are four sub-tenses. Total we have 12 tenses in English. Okay. Now we will study only about the vocabulary time.
Now we will study only about the simple present tense. Okay, from now onwards, 8 periods we will study only simple present tense. Sir. Okay? Sir. 8 minutes. 8 periods. But not continue tomorrow daily 100. Okay. Yes. Comparison of simple present tense and present continuous tense. There is a lot of confusion between when we have to use simple present tense as well as present continuous tense. ನಮ್ಗೆ ಭಾಳ ಕನ್ಫ್ಯೂಷನ್ ಐತಿ. ನಾವು ಮಾತಾಡಬೇಕಾಗಿರ್ಬೋದು ಅಥವಾ ಬರೀಬೇಕಾಗೋದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾವಾಗ ಯೂಸ್ ಮಾಡಬೇಕು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯಾವಾಗ ಯೂಸ್ ಮಾಡಬೇಕು ಅಂತ ಭಾಳ ಕನ್ಫ್ಯೂಷನ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಐತಲ್ಲ ಐ ವರ್ಕ್, ಐ ಆಮ್ ವರ್ಕಿಂಗ್. Is there any difference between that two? Yes, can anyone guess what is different? Sir. Working is different. ING and I and AL is There is no am. working is Here I am working, I work. Is there any difference between that? Sir, working is no other present. I work in the I work is also present tense, na? I work. I work is also present tense. I am working is also present tense. Both are present tense. But there is some difference. That small sentence is Yes. Yes. See here, I work means ನಾನು ಕೆಲಸ ಮಾಡ್ತೇನೆ. Okay? I am working, ನಾನು ಕೆಲಸ ಮಾಡ್ತಾ ಇದ್ದೀನಿ. It is continuous. You can see here continuous means ನಾನು ಬರೀತಾ ಇದ್ದೀನಿ. I am writing. The work is going on. Writing is going on means it is continuous. I am writing. I write. ನಾನು ಬರೀತೀನಿ, ಆದರೆ ಬರೀತಾ ಇಲ್ಲ, ಬರಿತೀನಿ, ಇವತ್ತೇ ಬರ್ತೀನಿ, ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ. It is also present tense. See here, simple present tense is used in general or permanent. Means it is permanent. I work ಅಂದರೆ ನಾನು ಕೆಲಸ ಮಾಡ್ತೇನೆ, ಅಂದರೆ ನಾನು ಈ ಸ್ಕೂಲಲ್ಲಿ ಕೆಲಸ ಮಾಡ್ತೇನೆ ಅಂದರೆ ನಾನು ಕೆಲಸ ಮಾಡ್ತೀನಿ, ಅದು ಪರ್ಮನೆಂಟ್, ನನ್ನ ಕೆಲಸ ಇದೆ. ಐ ಆಮ್ ವರ್ಕಿಂಗ್ ಅಂದರೆ ಇದು ಟೆಂಪ್ರವರಿ, ಈಗ ಅಷ್ಟೇ ನಾನು ವರ್ಕ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ವರ್ಕ್ ಮಾಡ್ಬೋದು, ಮಾಡದೇ ಇರ್ಬೋದು. ಇಟ್ ಈಸ್ ಅ ಟೆಂಪ್ರವರಿ. ಓಕೆ, ಮತ್ತು ಕಂಟಿನ್ಯೂಸ್. ಫಾರ್ ಎಕ್ಸಾಂಪಲ್ ಐ ಟೀಚ್ ಅಂದರೆ ನನ್ನ ಕೆಲಸ ಏನು, ನಾನು ಪಾಠ ಮಾಡೋದು, ನನ್ನ ಕೆಲಸ ಏನು ಪಾಠ ಮಾಡೋದು, ಅದು ಪರ್ಮನೆಂಟ್. ಐ ಆಮ್ ಟೀಚಿಂಗ್ ಅಂದರೆ ನಾವು ಏನು ಮಾಡ್ತಿದ್ದೀನಿ, ನಾನು ಇವಾಗ ಏನು ಮಾಡ್ತಿದ್ದೀನಿ, ನೀವು ಟೀಚಿಂಗ್ ಮಾಡ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ನಿಮ್ಗೆ ಬಿಟ್ಟು ಬಿಡ್ಬೋದು. ಅದಕ್ಕೇನು there is difference between these are the two difference between the simple present tense as well as the present continuous tense. Means simple present tense tells about the permanent one. Okay, it is the truth. Means I work, I drive, okay, I drink. Okay, present continuous tense means it is temporary. It is that work is done only for that time only. For example, I am writing, I am singing, okay, I am watching, I am eating. Alli ashte. These are the major difference between the simple present tense as well as the present continuous tense. Yes. When to use simple present tense? ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯಾವಾಗ ಯೂಸ್ ಮಾಡಬೇಕು ಅಂತ ನೋಡೋಣ. ಓಕೆನಾ? ಫಸ್ಟ್ ಸಿ ದಿ ಡೆಫಿನೇಷನ್. ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ದಿ ಆಕ್ಷನ್ ದಟ್ ಹ್ಯಾಪನ್ ರೆಗ್ಯುಲರ್ಲಿ ಆರ್ currently happening or describe general truths and unchanging situation. Means simple present tense tells the describes the action that is happening present or current. Okay, ಇವಾಗ
ಏನು ನಡೀತಿದೆ ವರ್ಕ್ ಅದನ್ನು ಏನು ಹೇಳುತ್ತೆ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಳುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಸಿ ಫಸ್ಟ್ ಒನ್ ಹೇಳಿದ್ನಲ್ಲ ನಾನು, ಅದು ಪರ್ಮನೆಂಟ್ ವರ್ಕ್ ಬಗ್ಗೆ ಹೇಳುತ್ತೆ. ವಿ ಲಿವ್ ಇನ್ ಇಂಡಿಯಾ, ನಾವು ಇಂಡಿಯಾದಲ್ಲಿ ಇರ್ತೀವಲ್ಲ, ಪರ್ಮನೆಂಟ್ ಇಂಡಿಯಾ ಬಿಟ್ಟು ಎಲ್ಲಾದರೂ ಹೋಗ್ತೀವ ಇಲ್ಲ, ಅದು ಏನು, ಅದು ಯಾವುದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈ ವರ್ಕ್ಸ್ ಆಟ್ ದಿ ಬ್ಯಾಂಕ್, ಅವನು ಬ್ಯಾಂಕಲ್ಲೇ ಕೆಲಸ ಮಾಡ್ತಾನೆ. ಬ್ಯಾಂಕಲ್ಲಿ ಕೆಲಸ ಮಾಡೋಕ್ಕೆ ಬೇರೆ ಕಡೆ ಎಲ್ಲಿ ಕೆಲಸ ಮಾಡಲ್ಲ ಅವನು. ಓಕೆ, that's why it tells the work that is permanent and it is simple. Means for example, we all lives in the Singaram. ನಾವೆಲ್ಲ ಇರೋದೆಲ್ಲ ಎಲ್ಲಿ ಇರ್ತೀವಿ, ಸಿಂಗಾರಲ್ಲೇ ಇರ್ತೀವಿ. ಅದು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಇರ್ತೀವ ಇಲ್ಲ, ಅದು ಏನು ಪರ್ಮನೆಂಟ್. ವಿ ಲಿವ್ ಇನ್ ಇಂಡಿಯಾ, ಈ ವರ್ಕ್ಸ್ ಅಟ್ ಎ ಬ್ಯಾಂಕ್, ಅವ್ರು ಬ್ಯಾಂಕಲ್ಲೇ ಕೆಲಸ ಮಾಡ್ತಾರೆ. ಈ ವರ್ಕ್ಸ್ ಅಟ್ ದಿ ಬ್ಯಾಂಕ್, ಈ ವರ್ಕ್ ಅಟ್ ದಿ ರೆಸ್ಟೋರೆಂಟ್, ಈ ವರ್ಕ್ಸ್ ಅಟ್ ದಿ ಕಾಲೇಜ್. ಓಕೆನಾ, ಅವ್ರ ಪರ್ಮನೆಂಟ್ ಕೆಲಸ ಏನು ಹೇಳುತ್ತಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಳುತ್ತೆ. ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಲ್ಲಿ ಯೂಸ್ ಮಾಡಬೇಕು, ಏನಾದರೂ ಪರ್ಮನೆಂಟ್ ಟ್ರೂತ್ ಹೇಳ್ಬೇಕಾದ್ರೆ ನಾವು ಏನು ಯಾವಾಗ ಯೂಸ್ ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಮತ್ತು ನೆಕ್ಸ್ಟ್ ರೊಟೀನ್ಸ್, ನಾವು ಡೈಲಿ ಮಾಡೋಂಥ ವರ್ಕ್ ರೊಟೀನ್ಸ್ ಹೇಳೋಂಥ ನಾವು ಏನು ಯೂಸ್ ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ವೇಕ್ ಅಪ್ ಅಟ್ 6. ಓಕೆ, ನಾನು 6 ಗಂಟೆಗೆ ಹೇಳ್ತೇನೆ. ಐ ಗೋ ಟು ಸ್ಲೀಪ್ ಅಟ್ 11, ನಾನು 11 ಗಂಟೆಗೆ ಇನ್ನೊಂದು. ಐ ಗೋ ಫಾರ್ ಲಂಚ್ ಅಟ್ 12. ನಾವು ರುಟೀನ್ಸ್ ಡೈಲಿ ರುಟೀನ್ಸ್ ಮಾಡ್ತೀವಿ. ಐ ಗೋ ಟು ಸ್ಕೂಲ್ ಅಟ್ 9 o'clock. ಓಕೆ, ಡೈಲಿ ರುಟೀನ್ಸ್ ಹೇಳೋಕ್ಕೂ ಸಹ ನಾವು ಏನು ಯೂಸ್ ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಮತ್ತು ಫ್ಯಾಕ್ಟ್ಸ್, ಆ ಫ್ಯಾಕ್ಟ್ಸ್ ಅಂದರೆ ಟ್ರೂತ್ ಹೇಳ್ತೀವಿ, ನಿಜವಾದ. ದ ಸನ್ ರೈಸಸ್ ಇನ್ ದಿ ಈಸ್ಟ್, ಸೂರ್ಯ ಹೋಗ್ತಾನೆ ಇಷ್ಟಕ್ಕೆ ಹೋಗ್ತಾನೆ, ಇಷ್ಟ ಬಿಟ್ಟು ಬೇರೆ ಕಡೆ ಎಲ್ಲ ಹೋಗ್ತಾನೆ ಇಲ್ಲ. ದ ಟ್ರೂತ್ಸ್ ಹೇಳ್ಬೇಕಾದ್ರೆ ನಾವು ಏನು ಯೂಸ್ ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ದ ಸನ್ ರೈಸಸ್ ಇನ್ ದಿ ಈಸ್ಟ್, ದ ಸನ್ ಸೆಟ್ಸ್ ಇನ್ ದಿ ವೆಸ್ಟ್. ಓಕೆ, ಜನರಲ್ ಟ್ರೂತ್ಸ್, when we are telling the general truths, we use the what, simple present tense. Next, schedules. Our class starts at 9. Schedules ಅಂದರೆ ಟೈಮ್. ಇವಾಗ ಟೈಮ್ ಟೇಬಲ್ ಹಾಕಿದಾರಲ್ಲ, ನಮಗೆ ಫಸ್ಟ್ ಪೀರಿಯಡ್ ಇದೆ, ಸೆಕೆಂಡ್ ಪೀರಿಯಡ್ ಇದೆ. ಇವಾಗ ಟೀಚರ್ಸ್ ಹೋಗೋರು ಏನು ಹೇಳ್ತಾರೆ, ನಾವು ಫಸ್ಟ್ ಪೀರಿಯಡ್ ಕ್ಲಾಸ್ ಬರಬೇಕು. ವರ್ಕ್ ಮಾಡೋರು ಇಂಗ್ಲೀಷ್ ಅಂತ ಇದೆ, ಅದು ಶೆಡ್ಯೂಲ್. ಆ ಶೆಡ್ಯೂಲ್ ಹೇಳಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಅವರ್ ಕ್ಲಾಸ್ ಸ್ಟಾರ್ಟ್ಸ್ ಅಟ್ 9 o'clock. ನಮ್ಮ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, 9:20 ಸ್ಟಾರ್ಟ್ ಆಗುತ್ತೆ. ದ ಫ್ಲೈಟ್ ಲೀವ್ಸ್ ಅಟ್ ದಿ ನೂನ್, ಅಂದರೆ ಏರೋಪ್ಲೇನ್ ಮಧ್ಯಾಹ್ನ ಹೋಗುತ್ತೆ. ಶೆಡ್ಯೂಲ್ ಟೈಮ್ ಮಾಡಿರ್ತಾರೆ, ಎಷ್ಟು ಗಂಟೆಗೆ ಹೋಗ್ಬೇಕು. ಅವಾಗ ನಾವು ಏನು ಯೂಸ್ ಮಾಡ್ತೀವಿ, ದ ಫ್ಲೈಟ್ ಲೀವ್ಸ್ ಅಟ್ ದಿ ನೂನ್. ಮತ್ತು ಇನ್ನೊಂದು ಫ್ರೀಕ್ವೆನ್ಸಿ, ಅಂದರೆ ನಾವು ಸಂದರ್ಭ ತಕ್ಕಂಗೆ ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಸಿ ಆಲ್ವೇಸ್ ಟೇಕ್ಸ್ ದಿ ಬಸ್, ಅಂದರೆ ಅವಳು ಯಾವಾಗಲೂ ಬಸ್ಸಲ್ಲೇ ಹೋಗ್ತಾಳೆ. ಓಕೆ, ಇನ್ನೊಂದು ನೋಡಿ, ಶಿ ನೆವರ್ ಟೇಕ್ಸ್ ಬಸ್, ಅವಳು ಬಸ್ಸಲ್ಲಿ ಹೋಗೋದೇ ಇಲ್ಲ. ಓಕೆ, ಇನ್ನೊಂದು ನೋಡಿ, ಶಿ ರೇರ್ಲಿ ಟೇಕ್ ಬಸ್, ಯಾವಾಗಾದರೂ ಒಂದೊಂದು ಸರಿ ಬಸ್ಸಲ್ಲಿ ಹೋಗ್ತಾಳೆ. ಓಕೆ, ಸಿ ಸಮ್ಟೈಮ್ಸ್ ಟೇಕ್ ಬಸ್ಸಸ್, ಒಂದೊಂದು ಸರಿ ಅಷ್ಟೇ ಹೋಗ್ತಾರೆ. ಸಿ ಆಫನ್ ಟೇಕ್ ಬಸ್ಸಸ್, ಅವಳು ಯಾವಾಗಲೂ ಹೋಗೋದು ಬಸ್ಸಲ್ಲೇ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಒಂದೊಂದು ಸರಿ ಸ್ಕೂಲಿಗೆ ಬಸ್ಸಲ್ಲಿ ಬರ್ತೀವಿ, ಒಂದೊಂದು ಸರಿ ಬೈಕಲ್ಲಿ ಬರ್ತೀವಿ, ಒಂದೊಂದು ಸರಿ ನಡ್ಕೊಂಡು ಬರ್ತೀವಿ. ಅದಕ್ಕೆಲ್ಲ ನಾವೇನು ಮಾಡ್ತೀವಿ, ಅದು ಅವಾಗ ನಾವು ಫ್ರೀಕ್ವೆನ್ಸಿಯಾಗಿ ಯೂಸ್ ಮಾಡಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನೇ ಯೂಸ್ ಮಾಡ್ತೀವಿ. ರೇರ್ಲಿ ಅಂದರೆ ಯಾವಾಗಾದರೂ ಒಂದು ಸಲ, ಸಮ್ಟೈಮ್ಸ್ ಅಂದರೆ ಒಂದೊಂದು ಸಲ. ಅಂದರೆ ಫಾರ್ ಎಕ್ಸಾಂಪಲ್ 10 to ಸಮ್ಟೈಮ್ಸ್ ಅಂದರೆ ನಾವು ವೀಕಲ್ಲಿ 15 days ನಾವು ಬಸ್ಸಲ್ಲಿ ಬರ್ತೀವಿ ಅಂತ ಹೇಳೋದಕ್ಕೆ ಸಮ್ಟೈಮ್ಸ್ ಅಂತ ಹೇಳ್ತೀವಿ. ಅದೇ ಒಂದು ತಿಂಗಳಲ್ಲಿ 2 ಸರಿ ಅಥವಾ 3 ಸರಿ ರೇರ್ಲಿ, ಅವಾಗ ಏನು ಯೂಸ್ ಮಾಡ್ತೀವಿ, ರೇರ್ಲಿ ಅಂತ ಯೂಸ್ ಮಾಡ್ತೀವಿ.